ಸೋಲನ್ನು ಒಪ್ಪದಿದ್ದರೆ ಬದುಕಿನ ಅವನತಿ. ಪ್ರತಿಯೊಬ್ಬ ವ್ಯಕ್ತಿಗೂ ತಾನು ಸೋಲುವ ಹಂತಕ್ಕೆ ಬಂದಿದ್ದೇನೆ ಎಂಬ ಮುನ್ಸೂಚನೆ ಮೊದಲೇ ಸಿಗುತ್ತದೆ. ಆದರೆ ಸಮಾಜದಲ್ಲಿ ತನ್ನ ಘನತೆ ಹಾಳಾಗುತ್ತದೆ, ನೋಡಿದವರು ನಗುತ್ತಾರೆ ಎಂಬ ಹುಸಿ ಜಂಬದಲ್ಲಿ ಮುಳುಗಿ ತಾನು ಮುಳುಗುವ ಗುಂಡಿಯನ್ನು ಮತ್ತಷ್ಟು ದೊಡ್ಡದು ಮಾಡಿಕೊಳ್ಳುತ್ತಾನೆ. ಸೋಲುವ ಹಂತ ತಲುಪಿದ ವ್ಯಕ್ತಿಯ ನಿಜ ಬಣ್ಣ ಒಂದು ದಿನ ಹೊರಬೀಳುವುದು ಅನಿವಾರ್ಯ. ಅದನ್ನು ಪ್ರಾರಂಭದಲ್ಲಿಯೇ ಒಪ್ಪಿಕೊಂಡರೆ ಸಂಪೂರ್ಣವಾಗಿ ಹತಾಶರಾಗುವುದರಿಂದ ಪಾರಾಗಬಹುದು. ಆದರೆ ನಮ್ಮೊಳಗಿರುವ ಅಹಂ ಅಥವಾ ಹುಸಿ ಗೌರವ ನಮ್ಮನ್ನು ಬೇಗ ಸೋಲು ಒಪ್ಪಿಕೊಳ್ಳಲು ಬಿಡುವುದಿಲ್ಲ. ಪುಣ್ಯವಂತ ಸಂಪೂರ್ಣವಾಗಿ ಸೋತಿದ್ದ, ಆದರೆ ಆತ ಸೋಲನ್ನು ಒಪ್ಪಿಕೊಳ್ಳಲು ಸಿದ್ಧನಿರಲಿಲ್ಲ. ಮನೆ ಖರೀದಿ ಮಾಡುವಾಗ, ಮದುವೆ ಸಂದರ್ಭದಲ್ಲಿ ಮಾಡಿದ್ದ ಸಾಲ ಇನ್ನೂ ಬಾಕಿಯಿರುವಾಗಲೇ ಲಕ್ಷ ಬೆಲೆ ಬಾಳುವ ವಸ್ತುಗಳು ಕಣ್ಮರೆಯಾಗಿದ್ದವು. ಮತ್ತೆ ಹಣ ಹೂಡಿ ಮುಳುಗುವುದರ ಬದಲಾಗಿ ಬೇರೆ ಮಾರ್ಗವನ್ನು ಹುಡುಕಿಕೊಳ್ಳಬಹುದಾಗಿತ್ತು. ಆದರೆ ಸಮಾಜದಲ್ಲಿ ತನ್ನ ಗೌರವ ಎಂಬ ಹುಸಿ ಮರ್ಯಾದೆಗೆ ಅಂಜಿ ಮತ್ತೆ ಹಣ ಹೂಡಲು ನಿರ್ಧರಿಸಿದ. ಪುಣ್ಯವಂತನ ನಿಯತ್ತು ಹಾಗೂ ದುಡಿಮೆಯ ತಾಕತ್ತಿನ ಬಗ್ಗೆ ಗೊತ್ತಿದ್ದ ಗೆಳೆಯರು ಸಹಾಯ ಮಾಡಿದರು. ಆದರೆ ಮತ್ತೊಮ್ಮೆ ಬಂಡವಾಳ ಹಾಕಿ ಸಂಪಾದಿಸುವ ತಾಳ್ಮೆ ನನ್ನಲ್ಲಿದೆ ಎಂದು ಮನಸ್ಸು ಪ್ರಶ್ನಿಸಲಾರಂಭಿಸಿತು. ಕಷ್ಟಪಟ್ಟು ದುಡಿಯಲೇಬೇಕು ಎಂದು ತೀರ್ಮಾನಿಸಿ ಹೆಜ್ಜೆಯಿಟ್ಟ. ನಡೆದ ಘಟನೆಗೆ ಹೆಂಡತಿ ಪುಣ್ಯವಂತನನ್ನೇ ದೂಷಿಸುತ್ತಾ ಯಾವುದಾದರೂ ವಿಷಯಕ್ಕೆ ಜಗಳ ತೆಗೆಯುತ್ತಲೇ ಇದ್ದಳು. ಅಪ್ಪ ಅಮ್ಮನೂ ಸಹ ಹಣ ಕೊಡಬೇಕೆಂದು ನಾಟಕವಾಡುತ್ತಿದ್ದಾನೆ ಎಂದರು. ಛಲದಂಕ ಮಲ್ಲನಂತಿದ್ದ ಪುಣ್ಯವಂತ ಹಗಲಿಡೀ ಕಂಪ್ಯೂಟರ್ ಕಲಿಸಿ, ಸಂಜೆಯಿಂದ ಟ್ಯೂಷನ್, ರಾತ್ರಿ 10ರ ನಂತರ ದಿನಪತ್ರಿಕೆಯೊಂದಕ್ಕೆ ಡಿಸೈನಿಂಗ್, ಹೀಗೆ ಕೆಲಸ ಮಾಡುತ್ತಾ ಮನೆಯಲ್ಲಿರುವುದೇ ವಿರಳವಾಯಿತು. ಆತನಿಗೆ ಆದಷ್ಟು ಬೇಗ ನಾನು ಗುಮ್ಮಟ ಕಟ್ಟಬೇಕೆಂಬ ಹಂಬಲ. ಅದಕ್ಕಾಗಿ ಆತ ಎಲ್ಲಾ ತ್ಯಾಗಕ್ಕೂ ಸಿದ್ಧನಾಗಿದ್ದ. ಗಂಡ ಹತ್ತಿರವಿರುವುದಿಲ್ಲ ಎಂಬುದು ಹೆಂಡತಿಯ ಜಗಳಕ್ಕೆ ಕಾರಣವಾಯಿತು. ಸೋಲನ್ನು ಒಪ್ಪಿಕೊಳ್ಳದ ಪುಣ್ಯವಂತ ಅದಕ್ಕಾಗಿ ಆತ ದಂಡ ಕಟ್ಟುವುದೂ ಅನಿವಾರ್ಯವಾಗಿತ್ತು. ನಿನ್ನ ಮನಸ್ಸೇ ನಿಜವಾದ ಮಾರ್ಗದರ್ಶಿ. ಮನಸ್ಸಿನ ಮುನ್ಸೂಚನೆಯನ್ನು ನಿರ್ಲಕ್ಷಿಸಬೇಡ. ಸೋಲಲು ಹೊರಟವನಿಗೆ ಸಾವಲ್ಲೂ ಗೆಲುವಿಲ್ಲ. ನೋವಾಗಬಾರದ ತನ್ನ ವಿದ್ಯಾರ್ಥಿಗಳನ್ನೆಲ್ಲ ಪುಣ್ಯವಂತ ಪ್ರವಾಸಕ್ಕೆ ಕರೆದುಕೊಂಡು ಹೋಗಿದ್ದ ಹೆಂಡತಿ ಬರಲಿಲ್ಲ. ಆದರೆ ಮರಳಿ ಬರುವಷ್ಟರಲ್ಲಿ ಪುಣ್ಯವಂತನ ಕನಸೆಲ್ಲ ಭಗ್ನವಾಗಿತ. ನನ್ನ ಬದುಕಿನ ದೇವರು ಅವರ ಮನಸ್ಸಿಗೆ ಯಾದವಿರುತ್ತಿದ್ದನೋ ಅದೇ ವಿದ್ಯಾರ್ಥಿಗಳಲ್ಲೊಬ್ಬರ ಬದುಕೇ ಬೀದಿಗೆ ಬಿದ್ದಿತ್ತು. ಹಿಂದೊಮ್ಮೆ ಹೆಂಡತಿಯು ಸುಂದರವಾಗಿಲ್ಲ ಎಂದಿದ್ದ ವಿದ್ಯಾರ್ಥಿನಿಯ ವಿಳಾಸ ಪತ್ತೆ ಹಚ್ಚಿದ್ದ ಆಕೆ ಆ ಹುಡುಗಿಯ ಮನೆಯ ಮುಂದೆ ಹೋಗಿ ಜಗಳ ತೆಗೆದಿದ್ದು ಅವಮಾನವಾಯಿತೆಂದು ಆ ಹುಡುಗಿ ಆತ್ಮಹತ್ಯೆಗೆ ಯತ್ನಿಸಿದ್ದಳು. ವಾಪಸ್ ಬರುವಷ್ಟರಲ್ಲಿ ಆ ಹುಡುಗಿಯ ಮನೆಯವರು ಈತನಿಗಾಗಿ ಕಾಯುತ್ತಾ ನಿಂತಿದ್ದರು. ಪುಣ್ಯವಂತನನ್ನು ಕಂಡು ಯಾವ ವಿದ್ಯಾರ್ಥಿಗಳು ಗೌರವ ಕೊಡುತ್ತಿದ್ದರೋ ಅದೇ ವಿದ್ಯಾರ್ಥಿಗಳು ನಿಮ್ಮ ಹೆಂಡತಿಯನ್ನು ಹದ್ದು ಬಸ್ತಿನಲ್ಲಿಡಲು ಸಾಧ್ಯವಾಗದಿದ್ದರೆ ಮತ್ಯಾಕೆ ಬದುಕಿದ್ದೀರಾ ಎಂದರು. ಯಾವ ವಿದ್ಯಾರ್ಥಿಗಳನ್ನು ತಾನು ದೇವರೆಂದು ಪೂಜಿಸಿ ಅವರಿಗೆ ಮನದಟ್ಟಾಗುವಂತೆ ಪಾಠ ಮಾಡುತ್ತಾ ಜೀವನದಲ್ಲಿ ಸರಿಯಾದ ಮಾರ್ಗದಲ್ಲಿ ನಡೆಯುವಂತೆ ಪ್ರೇರೇಪಿಸುತ್ತಿದ್ದನೋ ಅದೇ ವಿದ್ಯಾರ್ಥಿಗಳು ಇಂದು ಆಕ್ರೋಶಗೊಂಡಿದ್ದರು. ಪುಣ್ಯವಂತ ಯಾರೊಂದಿಗೂ ತಲೆ ಎತ್ತಿ ಮಾತನಾಡಲಿಲ್ಲ. ಒದ್ದೆಯಾಗಲು ಹೊರಟಿದ್ದ ಕಣ್ಣುಗಳಿಗೆ ಬುದ್ಧಿ ಹೇಳಿ ಸೀದಾ ತನ್ನ ಹಳ್ಳಿಗೆ ಹೋದ. ಸಾಲದ ಒತ್ತಡ, ತಂದೆ ತಾಯಿಗಳ ಅವಹೇಳನ, ಹೆಂಡತಿಯ ಅಟ್ಟಹಾಸ ಪುಣ್ಯವಂತನನ್ನು ಸಂಪೂರ್ಣವಾಗಿ ಜರ್ಜರಿತಗೊಳಿಸಿತ್ತು. ಬದುಕುವ ಆಸಕ್ತಿ ಆತನಲ್ಲಿ ಉಳಿದಿರಲಿಲ್ಲ. ಹಳ್ಳಿಯ ಊರ ಹೊರಗಿನ ಮನೆಗೆ ಹೋಗಿ ಜೀವ ಹೋಗಲು ಬೇಕಾದ್ದಕ್ಕಿಂತಲೂ ಹೆಚ್ಚಿನ ನಿದ್ರೆ ಮಾತ್ರೆ ನುಂಗಿದ. ಮಾತ್ರೆ ತೆಗೆದುಕೊಂಡ ನಂತರ ಆತ ಕೊಡಬೇಕಾಗಿದ್ದ ಹಣ ಹಾಗೂ ಬರಬೇಕಾಗಿದ್ದ ಹಣದ ಲೆಕ್ಕ ಬರೆಯಬೇಕಾಗಿತ್ತು ಎನಿಸಿತು. ಆದರೆ ಜೇಬಿನಲ್ಲಿ ಪೆನ್ನಿರಲಿಲ್ಲ. ನನ್ನಿಂದ ಯಾರಿಗೂ ಅನ್ಯಾಯವಾಗಬಾರದೆಂದು ಪ್ರತಿ ಕ್ಷಣ ಯೋಚಿಸುತ್ತಿದ್ದ ಪುಣ್ಯವಂತನಿಗೆ ತನ್ನ ಸಾವಿನ ನಂತರ ಆಗಬಹುದಾದ ಅನಾಹುತದ ನೆನಪಾಯಿತು. ತಕ್ಷಣ ಪೆನ್ನು ಪಡೆಯಲೆಂದು ಊರ ಒಳಗಿದ್ದ ತನ್ನ ಸಂಬಂಧಿಕರ ಮನೆಗೆ ಹೋದ. ಧೈರ್ಯವಂತ ಎದೆಯೊಡ್ಡಿ ನಿಲ್ಲುತ್ತಾನೆ, ಹೇಡಿ ಆತ್ಮಹತ್ಯೆಯ ಮಾರ್ಗ ಹುಡುಕುತ್ತಾನೆ. ಸೋಲಿಗೆ ತಾರತಮ್ಯವಿಲ್ಲ. ಸಾವಿನಲ್ಲಿಯೂ ಸೋತ ಪುಣ್ಯವಂತ. ಜೇಬಿನಲ್ಲಿ ಬರೆದಿಟ್ಟುಕೊಂಡ ಚೀಟಿ ಆತನನ್ನು ಆಸ್ಪತ್ರೆಗೆ ದಾಖಲಿಸಲು ಸಹಾಯ ಮಾಡಿತು. ಹಾಗೆಂದ ಮಾತ್ರಕ್ಕೆ ದೇವರು ಆತನ ಮೇಲೆ ಕರುಣೆ ತೋರಿದ್ದ ಎಂದರ್ಥವಲ್ಲ. ಆತನ ನರಮಂಡಲ ಸತ್ತು ಹೋಗಿತ್ತು. ಅವು ಪುನಶ್ಚೇತನಗೊಳ್ಳುವ ಲಕ್ಷಣಗಳಿರಲಿಲ್ಲ. ಮಲಗಿದಲ್ಲಿಯೇ ಮಲಗಿದ್ದ ಸ್ಥಿತಿಯಲ್ಲಿಯೇ ಕೇವಲ ಬದುಕಿರಬೇಕು ಎಂಬ ಸ್ಥಿತಿ ತಲುಪಿದ್ದ. ತಿಂಗಳಾದರೂ ಆತನಲ್ಲಿ ಚೇತರಿಕೆ ಕಾಣಲಿಲ್ಲ. ವೈದ್ಯರು ಎಲ್ಲಾ ಪರೀಕ್ಷೆ ನಡೆಸಿದರು. ಇದು ಮಾನಸಿಕ ದೌರ್ಬಲ್ಯ, ನರಗಳು ತೊಂದರೆಗೆ ಈಡಾಗಿರುವುದು ನಿಜವಾದರೂ ಆತ ಮಾನಸಿಕವಾಗಿ ಚೇತರಿಸಿಕೊಂಡರೆ ಮಾತ್ರ ಗುಣಮುಖನಾಗಲು ಸಾಧ್ಯ ಎಂದರು. ಪ್ರಜ್ಞೆ ಬರುವ ಮುನ್ನ ಆಸ್ಪತ್ರೆಗೆ ಬಂದಿದ್ದ ಹೆಂಡತಿ ನಂತರ ತಿಂಗಳಾದರೂ ಆಸ್ಪತ್ರೆಯ ಕಡೆ ಬರಲಿಲ್ಲ. ಅಪ್ಪ ಅಮ್ಮನ ಬಗ್ಗೆ ಆತನ ಮನಸ್ಸಿನಲ್ಲಿ ಬೇಸರವಿದ್ದುದು ವೈದ್ಯರ ಗಮನಕ್ಕೆ ಬಂದಿದ್ದರಿಂದ ಅವರನ್ನು ಹತ್ತಿರಕ್ಕೆ ಬರಬೇಡಿ ಎಂದು ಹೇಳಿದ್ದರು. ಆಗ ಪುಣ್ಯವಂತನ ಅಕ್ಕನೇ ನಿಂತು ಶುಶ್ರೂಷೆ ಮಾಡಿದಳು. ತನ್ನ ಮನೆಗೆ ಕರೆದೊಯ್ದ ಅಕ್ಕ ಮಗುವಿನಂತೆ ಜೋಪಾನ ಮಾಡಿದಳು. 6 ತಿಂಗಳ ನಂತರ ನಡೆದಾಡಲು ಆರಂಭಿಸಿದ. ಅಲ್ಲಿಯವರೆಗೂ ಆತ ಅನುಭವಿಸಿದ ನರಕೆಯಾತನೆ ಆತ್ಮಹತ್ಯೆ ಮಾಡಿಕೊಳ್ಳಬೇಡಿ ಎಂದು ದೊಡ್ಡದೊಂದು ಪುಸ್ತಕ ಬರೆಯುವಷ್ಟು ಅನುಭವ ನೀಡಿತು.
ಪುಣ್ಯವಂತನ ನರಬಾಧೆ ಜೀವನಪರ್ಯಂತ ಶಾಶ್ವತವಾಗಿದ್ದರೂ ಎದ್ದು ಓಡಾಡಲು ಶಕ್ತಿ ಬಂದಿತ್ತು. ಪುಣ್ಯವಂತ ಜಾಗೃತನಾದ. ಬದುಕಿ ಬಂದರೆ ನಾನು ಯಾವುದಕ್ಕೂ ಜಗ್ಗಬಾರದು ಎಂದು ಮೊದಲೇ ನಿರ್ಧರಿಸಿದ್ದ. ಆ ಪಟ್ಟಣವನ್ನು ಬಿಟ್ಟು ಬೇರೊಂದು ಪಟ್ಟಣದಲ್ಲಿ ತರಗತಿ ಆರಂಭಿಸಿದ. ಮತ್ತೆ ಸ್ನೇಹಿತರೇ ಸಹಾಯ ಮಾಡಿದರು. ಪುಣ್ಯವಂತ ಮತ್ತೊಮ್ಮೆ ಎದ್ದು ನಿಂತ. ಹೊಸ ಪಟ್ಟಣದಲ್ಲಿಯೂ ಅತಿ ಬೇಗನೆ ಹೆಸರು ಹಣ ಸಂಪಾದಿಸಿದ. ಅಷ್ಟರೊಳಗೆ 1 ವರ್ಷ ಕಳೆದಿತ್ತು. ಆಗ ಹೆಂಡತಿ ಯುದ್ಧಕ್ಕೆ ಸನ್ನದ್ಧಳಾಗಿಯೇ ಬಂದಳು. ಪ್ರತಿಯೊಂದು ಜೀವಿಗೂ ಕಷ್ಟ ಬಂದಾಗ ಕೈ ಹಿಡಿಯುವವರು ಇದ್ದೇ ಇರುತ್ತಾರೆ. ಆದರೆ ಅದಕ್ಕಾಗಿ ಕಾಯುತ್ತಾ ಕೂರುವವನು ಮಾತ್ರ ಶತಮೂರ್ಖ. ಸೋಲಿಗೆ ನಾಚಿಕೆ ಇಲ್ಲ. ಬಂದಿದ್ದನ್ನು ಎದುರಿಸಲು ಪುಣ್ಯವಂತ ಸಿದ್ಧನಾಗಿದ್ದ. ಯಾವ ರಾಜಿ ಪಂಚಾಯ್ತಿಗೂ ಆತ ಸಿದ್ಧನಿರಲಿಲ್ಲ. ತನ್ನ ಆದರ್ಶಗಳನ್ನು ಬದಿಗೊತ್ತಲೇಬೇಕು ಎಂದು ನಿರ್ಧರಿಸಿದ್ದ. ಕೇವಲ ಹಣ ಗಳಿಸಬೇಕು, ಹಣ ಗಳಿಸಲು ದುಡಿಯಬೇಕು, ಕೆಟ್ಟ ಮಾರ್ಗ ಹಿಡಿಯದಿದ್ದರೂ ತನ್ನ ಅತಿಯಾದ ತತ್ವ ಆದರ್ಶಗಳನ್ನು ಗಾಳಿಗೆ ತೂರಲು ಸಿದ್ಧನಾಗಿದ್ದ. ಹೆಂಡತಿಯಿಂದ ದೂರವಾಗಲು ಡೈವೋರ್ಸ್ ನೀಡಲು ಸಿದ್ಧನಾದ. ಅದೇ ಸಂದರ್ಭದಲ್ಲಿ ಪುಣ್ಯವಂತನ ಬದುಕು ಬದಲಾಯಿಸುವ ಒಂದು ಅದ್ಭುತ ಅವಕಾಶ ಬಂತು. ಸರ್ಕಾರ ಪ್ರತಿ ಹಳ್ಳಿಗಳಲ್ಲಿಯೂ ತರಬೇತಿ ಕೇಂದ್ರ ನಡೆಸಲು ಪ್ರತಿ ಜಿಲ್ಲೆಗೊಬ್ಬರಿಗೆ ಗುತ್ತಿಗೆ ನೀಡಲು ಆರಂಭಿಸಿತು. ಈ ಗುತ್ತಿಗೆ ಪಡೆಯಲು ಪುಣ್ಯವಂತ ಎಲ್ಲಾ ರೀತಿಯಿಂದಲೂ ಅರ್ಹನಾಗಿದ್ದ. ಆದರೆ 10 ಲಕ್ಷ ರೂಪಾಯಿಗಳನ್ನು ಹೊಂದಿಸುವುದು ಆತನಿಗೆ ಕಷ್ಟವಾಗಿತ್ತು. ಅದಕ್ಕಾಗಿ ಒಬ್ಬ ಪಾಲುದಾರನನ್ನು ಪುಣ್ಯವಂತನೇ ಹುಡುಕಿದ. ಅದೇ ಜಿಲ್ಲೆಯಲ್ಲಿ ಮತ್ತೊಬ್ಬ ವ್ಯಕ್ತಿ ಈ ಗುತ್ತಿಗೆಯನ್ನು ಪಡೆಯಲು ಪೈಪೋಟಿ ನಡೆಸಿದ್ದ. ಆದರೆ ಪುಣ್ಯವಂತನಿಗೆ ಇದ್ದ ಅರ್ಹತೆಗಳು ಆತನಿಗೆ ಇರಲಿಲ್ಲ. ಪುಣ್ಯವಂತನ ಕಾಲೆಳೆಯಲು ಯೋಚಿಸುತ್ತಿರುವಾಗಲೇ ಆತನಿಗೆ ಪುಣ್ಯವಂತನ ಹೆಂಡತಿಯ ವಿಷಯ ತಿಳಿಯಿತು. ಪುಣ್ಯವಂತ ಸರ್ಕಾರದೊಂದಿಗೆ ಒಡಂಬಡಿಕೆ ಮಾಡಿಕೊಳ್ಳಲು ರಾಜಧಾನಿಗೆ ಹೋದರೆ ಇಲ್ಲಿ ಆತನ ವಿರುದ್ಧ ದೂರು ದಾಖಲಾಗಿತ್ತು. ವರದಕ್ಷಿಣೆ, ಹಿಂಸೆ, ಜೀವ ಬೆದರಿಕೆ ಹೀಗೆ ಜೈಲಿಗೆ ಕಳುಹಿಸಲು ಬೇಕಾದ ಎಲ್ಲ ಅಂಶಗಳು ಆ ದೂರಿನಲ್ಲಿ ಇದ್ದವು. ಪುಣ್ಯವಂತ ತನ್ನ ಸ್ನೇಹಿತನ ಹೆಸರಿನಲ್ಲಿಯೇ ಅಗ್ರಿಮೆಂಟ್ ಮಾಡಿಸಿಕೊಂಡು ಬಂದಿದ್ದ. ಬರುವಷ್ಟರಲ್ಲಿ ಪೊಲೀಸರು ಮನೆಯ ಬಾಗಿಲಲ್ಲಿ ಕಾಯುತ್ತಿದ್ದರು. ಅಸಲಿಗೆ ಆತನ ಹೆಂಡತಿ ಕಂಪ್ಲೇಂಟು ಕೊಡಲು ತಯಾರಿರಲಿಲ್ಲ. ಆಕೆ ಕೆಲವೇ ದಿನ ಆತನೊಟ್ಟಿಗೆ ಬದುಕಲು ಅವಕಾಶ ಮಾಡಿಕೊಡಿ, ಮತ್ತೊಮ್ಮೆ ಆತನಿಗೆ ಬೇಡವೆನಿಸಿದರೆ ನಾನೇ ದೂರ ಹೋಗುತ್ತೇನೆ ಎನ್ನುತ್ತಿದ್ದಳು. ಇನ್ನೊಂದೆಡೆ ಇನ್ಸ್ಪೆಕ್ಟರ್ ನೀನು ಒಪ್ಪಿಕೊಳ್ಳದಿದ್ದರೆ ನಿನ್ನ ಜೊತೆ ನಿಮ್ಮ ತಂದೆ, ತಾಯಿ ಹಾಗೂ ಅಕ್ಕನೂ ಜೈಲಿಗೆ ಹೋಗಬೇಕಾಗುತ್ತದೆ ಎಂದರು. ಪುಣ್ಯವಂತನ ಸೋಲಿಗೆ ನಾಚಿಕೆ ಇರಲಿಲ್ಲ. ಆತ ಹೆಂಡತಿಯನ್ನು ತನ್ನ ಜೊತೆ ಕರೆದುಕೊಂಡು ಹೋಗಲು ಒಪ್ಪಿಕೊಂಡ. ಎಷ್ಟು ವರ್ಷ ಬದುಕಿ ಎಷ್ಟು ಸಂಪಾದಿಸಿದೆ ಎಂಬುದು ಮುಖ್ಯವಲ್ಲ, ಬದುಕಿರುವವರೆಗೆ ಎಷ್ಟು ಜನರ ನೋವಿಗೆ ಸ್ಪಂದಿಸಿದೆ ಎಂಬುದಷ್ಟೇ ಮುಖ್ಯ.